ವೀಕ್ಷಕರೇ, ಸಾಮಾನ್ಯವಾಗಿ ಯಾರನ್ನಾದ್ರೂ ಬೈಬೇಕಾದ್ರೆ ಹೆಚ್ಚು ಬಳಸುವಂತ ಪದ ಕತ್ತೆ ಅಂತ. ಕತ್ತೆ ಗುತ್ತಿ ನಿಂಗೆ. ನೀವು ಈ ಒಂದು ಪದವನ್ನ ಸಾಕಷ್ಟು ಬಾರಿ ಉಪಯೋಗಿಸಿರ್ತೀರ. ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ ಎಂಬ ಗಾದೆಯನ್ನ ಕೇಳದೆ ಇರುವಂತವ್ರು ಯಾರು ಕೂಡ ಇಲ್ಲ. ಈ ಒಂದು ಗಾದೆಯನ್ನು ಕೂಡ ಬೈಯೋದಕ್ಕೆ ಸಾಕಷ್ಟು ಬಾರಿ ಉಪಯೋಗಿಸಿರ್ತೀರ. ಯಾರಾದ್ರೂ ಮೂರ್ಖತನದ ಕೆಲಸ ಮಾಡಿದ್ರೆ ಅವರನ್ನ ಕತ್ತೆ ಅಂತ ಬೈತೀರಾ. ಅವನು ಏನು ಕೂಡ ಮಾಡದೆ ಖಾಲಿ ಕೂತಿದ್ರು ಕೂಡ ಕತ್ತೆ ಅಂತಾನೆ ಬೈತೀರಾ. ಆದ್ರೆ ವೀಕ್ಷಕರೇ, ಕತ್ತೆ ಎಂಬ ಪ್ರಾಣಿ ಕೇವಲ ಬೈಗೋಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮನುಷ್ಯನ ಅಭಿವೃದ್ಧಿಗೆ ಅಪಾರ ಪ್ರಮಾಣದ ಕೊಡುಗೆಯನ್ನ ಕೊಟ್ಟಂತ ಜೀವಿ ಈ ಕತ್ತೆ. ವೀಕ್ಷಕರೇ, ಕತ್ತೆ ಎಂಬ ಪ್ರಾಣಿಯ ಹಿಂದೆ ಅಡಗಿರುವಂತ ಅನೇಕ ರಹಸ್ಯಗಳನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗೋದಂತೂ ಖಂಡಿತ. ವೀಕ್ಷಕರೇ, ಈ ಪಾಕಿಸ್ತಾನ ಚೀನಾದಿಂದ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡುತ್ತೆ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ. ಆದ್ರೆ ವೀಕ್ಷಕರೇ, ನಿಮ್ಗೆ ಗೊತ್ತಾ, ಚೀನಾ ಪಾಕಿಸ್ತಾನದಿಂದ ಅಷ್ಟೇ ಪ್ರಮಾಣದಲ್ಲಿ ಒಂದನ್ನ ಖರೀದಿ ಮಾಡುತ್ತೆ. ಆ ಒಂದು ವ್ಯವಹಾರದಿಂದ ಪಾಕಿಸ್ತಾನದಲ್ಲಿ ಇದರ ಮಾರಾಟಕ್ಕಾಗಿನೇ ಹೊಸ ಮಾರುಕಟ್ಟೆ ಹುಟ್ಕೊಂಡಿದೆ. ಅದು ಬೇರೆ ಯಾವುದೂ ಅಲ್ಲ, ಅದು ಕತ್ತೆ. ಹೌದು, ಚೀನಾದವರು ಪಾಕಿಸ್ತಾನದಿಂದ ಕತ್ತೆಯನ್ನ ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಕತ್ತೆಗಳ ಹಬ್ಬಗಳನ್ನು ಕೂಡ ಅವರು ಆಚರಿಸ್ತಾರೆ. ಅಲ್ಲಿ ಕತ್ತೆಗಳ ಫ್ಯಾಷನ್ ಶೋಗಳು ಕೂಡ ನಡೀತವೆ. ಅದೇ ರೀತಿ ಕುದುರೆಯನ್ನ ಹೋಲಿಸಿದ್ರೆ ಕತ್ತೆಗೆ ಮೊದಲ ಸ್ಥಾನ ಸಿಗುತ್ತೆ. ಈ ಕತ್ತೆ ಮನುಷ್ಯನಿಗೆ ಮೊದಲಿಂದನೂ ಕೂಡ ಹತ್ತಿರದಂತ ಪ್ರಾಣಿ. ನಂತರವೇ ಕುದುರೆ ಜೊತೆ ಪರಿಚಯ ಆಗಿದ್ದು. ಈ ಕತ್ತೆಗಳಿಗೂ ಮತ್ತು ಸಿಂಧೂ ನಾಗರಿಕತೆಗೂ ಒಂದು ದೊಡ್ಡ ಸಂಬಂಧ ಇದೆ. ಮನುಷ್ಯ ತುಂಬಾ ಕೆಳಮಟ್ಟದಲ್ಲಿ ನೋಡಬಹುದಂತ ಪ್ರಾಣಿಗಳಲ್ಲಿ ಕತ್ತೆ ಕೂಡ ಒಂದು. ಯಾವುದಾದ್ರೂ ಇಷ್ಟವಿಲ್ಲದ ವಿಷಯ ಇದ್ರೂ ಅಥವಾ ಇಷ್ಟವಿಲ್ಲದಂತ ವ್ಯಕ್ತಿ ಇದ್ರೂ ಅವರನ್ನ ಕತ್ತೆ ಅಂತ ಬೈಯುವಂತ ಪದ್ಧತಿ ತುಂಬಾ ಸಾಮಾನ್ಯ. ಕತ್ತೆಯ ಕುರಿತಾಗಿ ಸಾಕಷ್ಟು ಗಾದೆಗಳಿದ್ದಾವೆ. ಅವೆಲ್ಲವೂ ಕೂಡ ನೆಗೆಟಿವ್ ಆಂಗಲ್ ನಲ್ಲಿಯೇ ಇದ್ದಾವೆ. ಆದ್ರೆ ನಿಜವಾಗಿಯೂ ನೋಡಿದ್ರೆ ಕತ್ತೆ ಅಂದ್ರೆ ತುಂಬಾ ಸುಂದರವಾದಂತ ಅದ್ಭುತವಾದಂತ ಪ್ರಾಣಿ. ಈ ಕತ್ತೆ ಮನುಷ್ಯನ ಜೊತೆ ಯಾವಾಗ ಬೆರೆಯೋದಕ್ಕೆ ಶುರುವಾಯ್ತು ಗೊತ್ತಾ? ಸುಮಾರು 7,000 ವರ್ಷಗಳ ಹಿಂದೆನೆ ಕತ್ತೆ ಸಾಗಾಣಿಕೆಯನ್ನ ಶುರು ಮಾಡ್ತು. ಈ ಒಂದು ಅಭ್ಯಾಸ ಆಫ್ರಿಕಾ ಖಂಡದಿಂದ ಹುಟ್ಕೊಂಡಿದ್ದು. ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಮನುಷ್ಯ ಮೊಟ್ಟ ಮೊದಲು ಕತ್ತೆಯನ್ನ ಸಾಕೋದಿಕ್ಕೆ ಶುರು ಮಾಡಿದ. ಆ ಒಂದು ಕತ್ತೆ ಇವತ್ತು ಇಡೀ ಜಗತ್ತಿನಾದ್ಯಂತ ಹರಡಿಕೊಂಡಿದೆ. ಹೀಗಾಗಿ ನಾವು ಇವತ್ತು ನೋಡ್ತಿರುವಂತ ಕತ್ತೆಗಳ ಪೂರ್ವಜರು ಆಫ್ರಿಕಾ ಖಂಡದಿಂದ ಬಂದವರು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಕತ್ತೆ ಅತ್ಯಂತ ಬುದ್ಧಿವಂತ ಪ್ರಾಣಿ. ಕತ್ತೆಗಳಿಗೆ ಒಂದು ವಿಷಯವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳುವಂತ ಸಾಮರ್ಥ್ಯ ಇದೆ. ಕುದುರೆಗಳಿಂದನೂ ಕೂಡ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಕತ್ತೆಗಳು ಮಾಡಬಲ್ಲವು. ಅಂದ್ರೆ ಒಂದು ವಸ್ತು ಇಲ್ಲಿ ಇದೆ ಅಂದ್ರೆ ಅದು ಇಲ್ಲೇ ಇದೆ ಅನ್ನೋದನ್ನ ಕತ್ತೆಗಳು ಗುರುತಿಸ್ತವೆ. ಅಕಸ್ಮಾತ್ ಆ ವಸ್ತುವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೇರೆ ಜಾಗದಲ್ಲಿ ಇಟ್ಟರು ಕೂಡ ಅದೇ ವಸ್ತುವನ್ನ ಬೇರೆ ಜಾಗದಲ್ಲಿ ನೋಡಿದ್ರೆ ಕತ್ತೆಗಳು ಅದನ್ನ ಸುಲಭವಾಗಿ ಗುರುತಿಸ್ತವೆ. ಇದು ಅದೇ ವಸ್ತುನ ಅಥವಾ ಬೇರೆ ವಸ್ತುನ ಅಂತ ಕತ್ತೆಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತವೆ. ಈ ಕತ್ತೆಗಳ ಮೂಗು ಬಹಳ ಚುರುಕಾಗಿರುತ್ತೆ. ಸರಿಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ರೂ ಕೂಡ ಒಂದು ವಾಸನೆ ಬಂದ್ರೆ ಕತ್ತೆ ಅದನ್ನ ಬೇಗನೆ ಗುರುತಿಸುತ್ತೆ. ಅದೇ ರೀತಿ ಕತ್ತೆಗಳಿಗೆ ಕೇಳುವಂತ ಸಾಮರ್ಥ್ಯ ಕೂಡ ತುಂಬಾ ಹೆಚ್ಚು. ಸುಮಾರು 3-7 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಶಬ್ದವನ್ನ ಕತ್ತೆಗಳು ಸ್ಪಷ್ಟವಾಗಿ ಆಲಿಸ್ತವೆ. ಅದರ ಜೊತೆಗೆ ಕತ್ತೆ ಅಂದ್ರೆ ನವರಸ ನಾಯಕ ಅಂತಾನೂ ಕೂಡ ಕರಿಬಹುದು. ಏಕೆಂದ್ರೆ ಅನೇಕ ಎಕ್ಸ್ಪ್ರೆಷನ್ಗಳನ್ನ ತನ್ನ ಮುಖದ ಮೇಲೆ ತೋರಿಸೋದಕ್ಕೆ ಕತ್ತೆಗಳಿಗೆ ಮಾತ್ರ ಸಾಧ್ಯ. ಕತ್ತೆ ಬಹಳ ಛಲ ಇರುವಂತ ಪ್ರಾಣಿ. ಆದ್ರೂ ಕೂಡ ಅನೇಕರು ಕತ್ತೆಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಕತ್ತೆ ಮುಂದೆ ಒಂದು ಸಮಸ್ಯೆ ಬಂದ್ರೆ ಅದು ಹೆದರಿ ಓಡ್ ಹೋಗೋದಿಲ್ಲ. ಬದಲಾಗಿ ಅದರ ಎದುರಿಗೆ ನಿಂತು ಕತ್ತೆಗಳು ಹೋರಾಡ್ತವೆ. ಈ ಪ್ರಾಣಿಗೆ ಭಯ ಅನ್ನೋದೇ ಇಲ್ಲ. ಮೊದಲು ಅದೇ ಜಾಗದಲ್ಲಿ ನಿಂತು ಆ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡುತ್ತೆ. ಮೊದಲು ನಾನೇನ್ ಮಾಡ್ಬೇಕು, ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ಕತ್ತೆ ಯೋಚನೆ ಮಾಡುತ್ತೆ. ಆ ಒಂದು ಸಮಸ್ಯೆಯನ್ನ ಎದುರಿಸೋದಕ್ಕೆ ನನಗೆ ಸಾಧ್ಯವಿದೆಯಾ, ನಾನು ದಾಳಿ ಮಾಡ್ಬೇಕಾ ಅಥವಾ ಅದನ್ನ ಬಿಟ್ಬಿಡ್ಬೇಕಾ ಅಂತ ಸೂಕ್ಷ್ಮವಾಗಿ ಕತ್ತೆ ವಿಚಾರ ಮಾಡುತ್ತೆ. ಇವೆಲ್ಲವನ್ನು ಕೂಡ ಥಿಂಕ್ ಮಾಡಿದ್ಮೇಲೆ ಮಾತ್ರ ಕತ್ತೆ ತೀರ್ಮಾನ ಮಾಡುತ್ತೆ. ಆದ್ರೆ ಸಮಸ್ಯೆ ಬಂದ್ರೆ ಓಡೋದನ್ನ ಬಿಟ್ಟು ಅದು ಅಲ್ಲಿಯೇ ನಿಂತು ಬಿಡುತ್ತೆ. ಇದನ್ನು ನೋಡಿನ ಅನೇಕರು ಕತ್ತೆಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಆದ್ರೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಕತ್ತೆ ತುಂಬಾ ಚುರುಕಾದ ಪ್ರಾಣಿ. ಒಮ್ಮೆ ಗಾಬರಿಯಾದ್ರೂ ಕೂಡ ಬೇಗ ಚೇತರಿಸಿಕೊಳ್ಳುತ್ತೆ. ಆದ್ರೆ ಕತ್ತೆ ಮುಗ್ಧ ಪ್ರಾಣಿ ಅಂತ ಭಾವಿಸಿ ಕತ್ತೆ ಹಿಂದೆ ನಿಂತ್ರೆ ಕತ್ತೆ ಖಂಡಿತವಾಗಿನೂ ಒದೆಯುತ್ತೆ. ಈ ಕತ್ತೆಯ ಪಂಚ್ ಬಹಳ ಪವರ್ಫುಲ್ ಆಗಿರುತ್ತೆ. ಕತ್ತೆಗಳು ಇಷ್ಟೊಂದು ಧೈರ್ಯಶಾಲಿ ಪ್ರಾಣಿಗಳು ಆಗಿರೋದ್ರಿಂದಲೇ ಅವುಗಳನ್ನ ಪಶುಗಳನ್ನ ಕಾಪಾಡೋದಕ್ಕೆ ಬಳಸ್ತಾರೆ. ಅಮೆರಿಕ ಹಾಗೂ ಅಮೆರಿಕ ಖಂಡದಲ್ಲಿರುವಂತಹ ಅನೇಕ ದೇಶಗಳಲ್ಲಿ ಕತ್ತೆಗಳನ್ನ ಹಸು ಮತ್ತು ಕುರಿಗಳ ಮೇಯಿಸೋದಕ್ಕೆ ರಕ್ಷಣೆಗೆ ಬಳಸ್ತಾರೆ. ನಾಯಿಗಳನ್ನ ಇದಕ್ಕೆ ಬಳಸೋದನ್ನ ನೀವು ಕೂಡ ನೋಡಿರ್ಬಹುದು. ಆದ್ರೆ ಈ ಊರುಗಳಲ್ಲಿ ನಾಯಿಗಳ ಬದಲು ಕತ್ತೆಗಳನ್ನ ಬಳಸ್ತಾರೆ. ಏಕೆಂದ್ರೆ ನಾಯಿಗಳಿಗೆ ಹೋಲಿಸಿದ್ರೆ ಕತ್ತೆಗಳಿಗೆ ಮೇಂಟೆನೆನ್ಸ್ ತುಂಬಾ ಕಡಿಮೆ. ಇಷ್ಟಲ್ಲದೆ ಕತ್ತೆಗಳಿಗೆ ಸಹಜವಾಗಿ ನಾಯಿ, ನರಿ, ತೋಳಗಳನ್ನ ಕಂಡ್ರೆ ಇಷ್ಟ ಇಲ್ಲ. ಅದಕ್ಕಾಗಿ ಅವುಗಳನ್ನ ಕಂಡ ಕೂಡಲೇ ಕತ್ತೆಗಳು ದಾಳಿ ಮಾಡೋದಕ್ಕೆ ತಯಾರಾಗ್ತವೆ. ಬರೀ ಒಂದೇ ಒಂದು ಕತ್ತೆ 2 ತೋಳಗಳನ್ನ ಎದುರಿಸುತ್ತೆ. ಮತ್ತೆ ಕೆಲವು ಸಾರಿ ಕೊಲ್ಲಬಹುದು ಕೂಡ. ಕೇವಲ ಕಾಲಿನಿಂದ ಒದ್ದು ಮತ್ತು ತಿವಿದು ಮಾತ್ರ ಅಲ್ಲ, ಕಚ್ಚಿಯೂ ಕೂಡ ಕತ್ತೆಗಳು ದಾಳಿ ಮಾಡ್ತವೆ. ಅದಕ್ಕಿಂತನೇ ಕತ್ತೆಗಳನ್ನ ಅಮೆರಿಕಗಳಲ್ಲಿ ಪಶುಗಳ ರಕ್ಷಣೆಗೆ ಮತ್ತು ಕಾವಲನ್ನ ಕಾಯೋದಕ್ಕೆ ಇಲ್ಲಿಯ ರೈತರು ಕತ್ತೆಗಳನ್ನ ಬಳಸ್ತಾರೆ. ಈ ಕತ್ತೆಗಳ ಸಂಬಂಧಿಕ ಅಂದ್ರೆ ಅದು ಕುದುರೆ ಮಾತ್ರ ಅಲ್ಲ, ಜೀಬ್ರಾಗಳು ಕೂಡ ಕತ್ತೆಗಳ ಸಂಬಂಧಿಕರು. ಎಲ್ಲರೂ ಕೂಡ ಒಂದೇ ಪೂರ್ವಜರಿಂದ ವಿಭಜನೆಗೊಂಡಂತ ಜಾತಿಗಳು. ಆದ್ರೆ ಈ ಕುದುರೆಗಳಿಗೆ ಹೋಲಿಸಿದರೆ ಕತ್ತೆಗಳು ತುಂಬಾ ವಿಶೇಷವಾಗಿವೆ. ಪರಿಸರಕ್ಕೆ ತಕ್ಕಂತೆ ತಮ್ಗೆ ತಾವೇ ಹೊಂದ್ಕೊಂಡು ಬೆಳೆಯುವಂತ ಶಕ್ತಿ ಈ ಕತ್ತೆಗಳಿಗೆ ಇದೆ. ಅವು ಯಾವುದೇ ಆಹಾರವನ್ನ ತಿಂದ್ರೂ ಕೂಡ ಅದರಿಂದ ಸುಮಾರು 95% ಮಟ್ಟಿನ ಸತ್ವವನ್ನ ತನ್ನ ದೇಹದಲ್ಲಿ ಉಳಿಸಿಕೊಳ್ಳುವಂತ ಸಾಮರ್ಥ್ಯ ಈ ಕತ್ತೆಗಳಿಗಿದೆ. ಹೀಗಾಗಿ ಸ್ವಲ್ಪ ಆಹಾರವನ್ನ ತಿಂದ್ರೂ ಕೂಡ ಕತ್ತೆಗಳು ತುಂಬಾ ಆಕ್ಟಿವ್ ಆಗೇನೆ ಕೆಲಸ ಮಾಡಬಲ್ಲವು.
5ರಿಂದ 6 ಅಡಿ ಎತ್ತರದಲ್ಲಿ ಇರುವಂತ ಕತ್ತೆಗಳು ಕೂಡ ಇದ್ದಾವೆ. ಅಂತ ಕತ್ತೆಗಳನ್ನ ಮ್ಯಾಮತ್ ಕತ್ತೆಗಳು ಅಂತ ಕರೆಯಲಾಗುತ್ತೆ. ಇವತ್ತು ಇಡೀ ಜಗತ್ತಲ್ಲಿ ಸುಮಾರು 189 ವಿಭಿನ್ನ ಜಾತಿಯ ಕತ್ತೆಗಳಿದ್ದಾವೆ. ಇವುಗಳೆಲ್ಲ ಮಾನ್ಯತೆ ಪಡೆದಂತ ಜಾತಿಗಳು. ಇನ್ನೂ ಕೂಡ ಅನೇಕ ಹೊಸ ಜಾತಿಗಳು ಸೃಷ್ಟಿಯಾಗಿದ್ದಾವೆ, ಆದ್ರೆ ಅವಕ್ಕೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ. ಆದ್ರೆ ಮಾನ್ಯತೆ ಪಡೆದಿರುವಂತಹ 189 ಜಾತಿಗಳಲ್ಲಿ ವಿಭಿನ್ನ ಗಾತ್ರಗಳಲ್ಲಿ ವಿಭಿನ್ನ ವಿನ್ಯಾಸಗಳಲ್ಲಿ ಕತ್ತೆಗಳಿವೆ. 2 ಅಡಿ ಎತ್ತರದ ಕತ್ತೆಗಳು ಕೂಡ ಇದ್ದಾವೆ, 3 ಅಡಿ ಎತ್ತರದ ಕತ್ತೆಗಳು ಕೂಡ ಇದ್ದಾವೆ. ಅಂತ ಕತ್ತೆಗಳನ್ನ ನೀಗಿ ಅಂತ ಕರೀತಾರೆ. ಅದೇ ರೀತಿ ಫ್ರಾನ್ಸ್ನಲ್ಲಿ ಪೋಯ್ಟೋ ಅಂತ ಕರೆಯುವಂತ ಒಂದು ಕತ್ತೆಯ ಜಾತಿ ಇದೆ. ಇವುಗಳಿಗೆ ಅಧಿಕ ಪ್ರಮಾಣದಲ್ಲಿ ಕೂದಲುಗಳು ಇರ್ತವೆ. ಈ ಜಾತಿ ಒಮ್ಮೆ ನಾಶ ಆಗುವಂತ ಹಂಚಿಗೆ ಹೋಗಿತ್ತು, ಆದ್ರೆ ಅದು ನಾಶ ಆಗಬಾರ್ದು ಅಂತ ಅನೇಕ ಕ್ರಮಗಳನ್ನ ತಗೊಂಡು ಜಾಗರೂಕತೆಯಿಂದ ನೋಡಿಕೊಂಡು ಬಂದಿದ್ದಾರೆ. ಇಂಥ ವಿಭಿನ್ನ ವಿನ್ಯಾಸಗಳಲ್ಲಿ ಬೇರೆ ಬೇರೆ ವೈವಿಧ್ಯಗಳಲ್ಲಿ ಇವತ್ತಿಗೂ ಅನೇಕ ಜಾತಿಗಳ ಕತ್ತೆಗಳಿದ್ದಾವೆ. ಇಷ್ಟು ವೈವಿಧ್ಯಗಳಲ್ಲಿ ಇರುವಂತ ಈ ಕತ್ತೆಗಳ ವೈಜ್ಞಾನಿಕ ಹೆಸರು ಏನ್ ಗೊತ್ತಾ? ಈಕ್ವಸ್ ಆಸಿನಸ್. ಈ ಕತ್ತೆಗಳಿಗೆ ಯಾವಾಗ್ಲಾದ್ರೂ ಯಾವ್ದಾದ್ರೂ ಒಂದು ಕೆಲಸವನ್ನ ಕೊಡ್ತಾ ಇರಬೇಕು. ಕೆಲಸ ಕೊಡದೆ ಕತ್ತೆಯನ್ನ ಖಾಲಿ ಬಿಟ್ರೆ ಕತ್ತೆಗಳು ಮಂದಾಗ್ತವೆ. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇರ್ತವೆ. ಕೊನೆಗೆ ಕೆಲಸ ಮಾಡದೆ ಸೋಮಾರಿಯಾಗಿ ಇದ್ಬಿಡ್ತವೆ. ಇದು ಕೇವಲ ಕತ್ತೆಯ ಸ್ವಭಾವ ಮಾತ್ರ ಅಲ್ಲ, ಮನುಷ್ಯನ ಸ್ವಭಾವ ಕೂಡ ಹೌದು. ಈ ಕತ್ತೆಗಳು ಯಾವಾಗ್ಲೂ ಕೂಡ ಮತ್ತೊಂದು ಕತ್ತೆಯ ಸ್ನೇಹವನ್ನ ಬಯಸ್ತವೆ. ತನ್ನ ಸ್ನೇಹಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತವೆ. ಇನ್ನು ಈ ಕತ್ತೆಗಳ ಕಿವಿ ನೋಡಿದ್ರೆ ತುಂಬಾ ಉದ್ದವಾಗಿರ್ತವೆ, ಆದ್ರೆ ಅದು ಕೇಳೋದಕ್ಕೆ ಮಾತ್ರವಲ್ಲದೆ ಕತ್ತೆಯ ದೇಹವನ್ನ ತಂಪಾಗಿ ಇಡೋದಕ್ಕೆ ಈ ಕಿವಿಗಳು ಬಹಳ ಸಹಾಯ ಮಾಡ್ತವೆ. ಏಕೆಂದ್ರೆ ಅದರ ದೇಹದಲ್ಲಿ ಇರುವಂತ ಉಷ್ಣವನ್ನ ಕತ್ತೆಗಳು ಕಿವಿಯ ಮೂಲಕ ಹೊರಹಾಕ್ತವೆ. ವೀಕ್ಷಕರೇ, ಒಂದು ಕತ್ತೆ 10 ಕಿಲೋಮೀಟರ್ ದೂರದವರೆಗೂ ಕೇಳುವಷ್ಟು ಜೋರಾಗಿ ಶಬ್ದ ಮಾಡ್ತವೆ. ಈ ರೀತಿ ಕೂಗೋದ್ರಲ್ಲಿ ಕುದುರೆ, ಜೀಬ್ರಾ ಈ ಎಲ್ಲಕ್ಕಿಂತ ಕೂಡ ವಿಶೇಷವಾದಂತಹ ಒಂದು ಗುಣ ಈ ಕತ್ತೆಗೆ ಮಾತ್ರ ಇದೆ. ಅದೇನಪ್ಪ ಅಂದ್ರೆ ಉಸಿರನ್ನ ಎಳೆದಾಗ್ಲೂ ಕೂಡ ಕತ್ತೆ ಕೂಗ್ಬಹುದು, ಉಸಿರನ್ನ ಬಿಡುವಾಗ್ಲೂ ಕೂಡ ಕೂಗಬಹುದು. ಇನ್ನು ಕತ್ತೆಗಳ ಆಹಾರ ಪದ್ಧತಿಯನ್ನು ನೋಡುವುದಾದ್ರೆ ಸಾಮಾನ್ಯವಾಗಿ ಕತ್ತೆಗಳಿಗೆ ಹಸಿರು ಹುಲ್ಲುಗಾವಲಿನ ಮೇವು ಅಂದ್ರೆ ಬಹಳ ಇಷ್ಟ. ಆದ್ರೆ ಮನೆಯಲ್ಲಿ ಸಾಕ್ತಂತ ಕತ್ತೆಗಳಿಗೆ ಏನ್ ಕೊಟ್ಟರು ತಿಂತವೆ. ಈ ಕತ್ತೆಗಳು ಭಾರಿ ಶ್ರಮಜೀವಿಗಳು. ಬೆಳಗ್ಗೆಯಿಂದ ಸಂಜೆವರು ಕೆಲಸ ಮಾಡಿಸಿದ್ರು ಕತ್ತೆಗಳು ಕೆಲಸ ಮಾಡ್ತವೆ. ಈ ಕತ್ತೆಗಳು ತಮ್ಮ ತೂಕಕ್ಕಿಂತಲೂ ಕೂಡ 2ರಿಂದ 3 ಪಟ್ಟು ಹೆಚ್ಚಿನ ತೂಕವನ್ನ ಹೊರ್ತವೆ. ಈ ಒಂದು ಸಾಮರ್ಥ್ಯವನ್ನ ಮನುಷ್ಯ ಚೆನ್ನಾಗಿನೇ ಅರ್ಥ ಮಾಡ್ಕೊಂಡಿದ್ರಿಂದ ಹೆಚ್ಚು ಹೆಚ್ಚು ವ್ಯಾಪಾರ ಮಾರ್ಗಗಳಲ್ಲಿ ಕತ್ತೆಗಳನ್ನ ಬಳಸಿದ್ದಾನೆ. ವಿಶ್ವಾದ್ಯಂತ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಮುಖ್ಯ ಕಾರಣಗಳೇ ಈ ಕತ್ತೆಗಳು. ಕತ್ತೆಗಳು ಇಲ್ಲಾಂದ್ರೆ ಮನುಷ್ಯರು ದೇಶಗಳನ್ನೆಲ್ಲ ದಾಟಿ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಮೆಸೊಪೊಟೇಮಿಯಾ ನಾಗರಿಕತೆಗಳಲ್ಲಿ ಕತ್ತೆಗಳನ್ನ ಈ ರೀತಿಯಾಗಿ ಸಾಮಾನು ಹೊರೋದಕ್ಕೆ ಬಳಸಿದ್ದಾರೆ ಅಂತ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಈಜಿಪ್ಟಿನ ಜನರು ಕೂಡ ಕತ್ತೆಗಳನ್ನ ಬಳಸಿರೋದಕ್ಕೆ ಸಾಕ್ಷಿಗಳು ಇವತ್ತಿಗೂ ಸಿಗ್ತವೆ. ನಮ್ಮ ಭಾರತದಲ್ಲಿ ಉಪ್ಪನ್ನ ಸಾಗಿಸೋದಕ್ಕೆ ಉಪ್ಪು ವ್ಯಾಪಾರಿಗಳು ಕತ್ತೆಗಳನ್ನ ಬಳಸಿದ್ದಾರೆ. ಕತ್ತೆಗೆ ಇಂಗ್ಲಿಷ್ ನಲ್ಲಿ ಡಾಂಕಿ ಅಂತ ಕರೀತಾರೆ. ಈ ಡಾಂಕಿ ಅನ್ನುವಂತ ಪದವನ್ನ 20ನೇ ಶತಮಾನದಿಂದ ಬಳಸ್ತಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಕತ್ತೆಗೆ ಏನಂತ ಕರೀತಾ ಇದ್ರು ಅಂತ ಗೊತ್ತಾ? ಆಸ್ ಅಂತ. ಅದೇ ಹೆಣ್ಣು ಕತ್ತೆ ಆಗಿದ್ರೆ ಶಿ ಆಸ್ ಎಂಬ ಹೆಸರನ್ನ ಬಳಸ್ತಾ ಇದ್ರು. ಅದಾದ್ಮೇಲೆ ಈ ಒಂದು ಪದದ ಅರ್ಥ ಸರಿ ಇಲ್ಲ ಅಂತ ಅಥವಾ ಇದು ಬೇರೆ ಅರ್ಥವನ್ನ ಕೊಡುತ್ತೆ ಅಂತ ಡಾಂಕಿ ಎಂಬ ಪದವನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಕತ್ತೆ ಮತ್ತು ಕುದುರೆಯಿಂದ ಹುಟ್ಟಿದಂತ ಕತ್ತೆಗಳಿಗೆ ಕೋವೇರಿ ಕತ್ತೆ ಅಂತ ಕರೀತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಮ್ಯೂಲ್ ಅಂತ ಕರೀತಾರೆ, ಅಥವಾ ನಮ್ಮ ಕನ್ನಡದಲ್ಲಿ ಇದನ್ನ ಹೆಸರುಗತ್ತೆ ಅಂತಾನೂ ಕೂಡ ಕರೀಬಹುದು. ಹೀಗೆ ಕತ್ತೆ ಮತ್ತು ಕುದುರೆಗೆ ಹುಟ್ಟಂತ ಕೋವೇರಿ ಕತ್ತೆ ಎಂಬ ಪ್ರಜಾತಿಯನ್ನ ಹಿಂದೆ ಬಹಳ ಗೌರವದಿಂದ ನೋಡಲಾಗ್ತಿತ್ತು. ವಿಶೇಷವಾಗಿ ಮಧ್ಯ ಪ್ರಾಚ್ಯ ಪ್ರದೇಶಗಳಲ್ಲಿ ಮ್ಯೂಲ್ ಎಂಬ ಪ್ರಾಣಿಗೆ ದೊಡ್ಡ ಮಟ್ಟದ ಮಾನ್ಯತೆ ಇತ್ತು. ಈ ಕೋವೇರಿ ಕತ್ತೆಗಳನ್ನ ರಾಜರು ಬಳಸ್ತಾ ಇದ್ರು. ಈ ರೀತಿಯ ಕೋವೇರಿ ಕತ್ತೆಗಳು ತುಂಬಾ ವೇಗವಾಗಿ ಓಡ್ತವೆ. ಎಷ್ಟೇ ಕಷ್ಟದ ದಾರಿ ಆದ್ರೂ ಕೂಡ ದಾಟಬಹುದಾದಂತಹ ಪ್ರಭೇದ ಅಂತ ಇವುಗಳನ್ನ ಪರಿಗಣಿಸಲ್ಪಟ್ಟಿದೆ. ಅದಕ್ಕಾಗಿನೇ ಇದನ್ನ ಬಳಸ್ತಾ ಇದ್ರು ಎಂಬ ಉಲ್ಲೇಖಗಳು ಕೂಡ ಇದ್ದಾವೆ. ಈ ಕೋವೇರಿ ಕತ್ತೆಗಳನ್ನ ಪುರಾತನ ಕಾಲದಲ್ಲಿ ಸೈನ್ಯದಲ್ಲೂ ಕೂಡ ಬಳಸ್ತಾ ಇದ್ರು. ರೋಮನ್ನರು ಕೂಡ ಕತ್ತೆಗಳನ್ನ ಬಳಸಿದ್ರು. ಅದೇ ರೀತಿ 2ನೇ ವಿಶ್ವ ಯುದ್ಧದ ಸಮಯದಲ್ಲೂ ಕೂಡ ಈ ಕೋವೇರಿ ಕತ್ತೆಗಳನ್ನ ಜಗತ್ತಿನ ಅನೇಕ ಸೈನ್ಯಗಳಲ್ಲಿ ಬಳಸಲಾಗ್ತಿತ್ತು. ಭಾರತದಲ್ಲಿ ಇವತ್ತು ಕೂಡ ಈ ಹೆಸರುಗತ್ತೆಗೆ ವಿಶೇಷವಾದಂತಹ ಒಂದು ಬೆಟಾಲಿಯನ್ ಇದೆ. ಅಲ್ಲಿ ಸುಮಾರು 6,000 ಕೋವೇರಿ ಕತ್ತೆಗಳು ಸೇವೆಯನ್ನ ಮಾಡ್ತಿವೆ. ಅದರೊಳಗೆ ಒಂದು ಮುಖ್ಯವಾದಂತಹ ಕತ್ತೆಯ ಕತೆ ಇದೆ. ಆ ಕತ್ತೆ ಹೆಸರು ಬಟೋಂಗಿ. ಆದ್ರೆ ಅದಕ್ಕೆ ಬಟೋಂಗಿ ಎಂಬ ಹೆಸರು ಬರೋದಕ್ಕೆ ಮುಂಚೆ ಅದನ್ನ ಅದರ ಸಂಖ್ಯೆಯಿಂದನೇ ಕರೀತಾ ಇದ್ರು. ಅಂದ್ರೆ 15328 ಎಂಬುದು ಅದರ ಸಂಖ್ಯೆ. ಸುಮಾರು 13,000 ಅಡಿ ಎತ್ತರದಲ್ಲಿ ಇರುವಂತಹ ಕಾರ್ಗಿಲ್ ಪ್ರದೇಶದಲ್ಲಿ ಯುದ್ಧದಲ್ಲಿ ಹೋರಾಡ್ತಿದ್ದಂತ ನಮ್ಮ ಸೈನಿಕರಿಗೆ ಆಹಾರ ಮತ್ತು ಆಯುಧಗಳನ್ನ ಕೊಂಡೊಯ್ಯುವಂತ ಕೆಲಸವನ್ನ ಈ ಕತ್ತೆ ಮಾಡ್ತಾ ಇತ್ತು. ಆ ಕತ್ತೆ ಜೊತೆ ಅದರ ಸ್ನೇಹಿತರು ಕೂಡ ಸಹಕರಿಸ್ತಾ ಇದ್ರು. ಆದ್ರೆ 15328 ಕತ್ತೆ ಒಂದ್ ಬಾರಿ ಪ್ರಯಾಣ ಮಾಡ್ತಿರುವಾಗ ಪಾಕಿಸ್ತಾನ ಸೈನ್ಯ ಅದನ್ನ ಹಿಡಿದಿತ್ತು. ಆಗ ಅದರ ಹತ್ರ ಸ್ವಲ್ಪ ಆಹಾರ ಮತ್ತು ಕೆಲವು ಆಯುಧಗಳು ಕೂಡ ಸಿಕ್ಕಿದ್ವು. ಅದನ್ನ ಹಿಡಿದುಕೊಂಡಂತ ಪಾಕಿಸ್ತಾನಿ ಸೈನಿಕರು ನಾವು ಇದನ್ನ ಬಳಸ್ಕೊಳ್ಬಹುದಂತ ಯೋಚಿಸಿ ಆ ಕತ್ತೆಯನ್ನ ಕಟ್ಟಿಕೊಂಡಿದ್ರು. ನಂತರ ಅವರ ಸೈನ್ಯದಲ್ಲಿ ಆ ಕತ್ತೆ ಮೇಲೆ ಸಾಕಷ್ಟು ಆಯುಧಗಳನ್ನ ತುಂಬಿ ಕಳಿಸಿದ್ರು. ಆದ್ರೆ ಆ ಕತ್ತೆ ಆ ದಾರಿಗೆ ಹೋಗದೆ ಹೊಸ ದಾರಿಯನ್ನ ಕಂಡು ಹಿಡಿದು ಮತ್ತೆ ಭಾರತದ ಗಡಿಗೆ ಬಂದು ಭಾರತೀಯ ಸೈನ್ಯದ ಬಳಿ ಬಂದು ಸೇರುತ್ತೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಆಯುಧಗಳನ್ನ ತುಂಬಿದಂತ ಚೀಲಗಳನ್ನು ಕೂಡ ಹೊತ್ತು ತಂದಿತ್ತು. ಅದನ್ನ ನೋಡದಂತ ಭಾರತೀಯ ಸೈನ್ಯದ ಅಧಿಕಾರಿಗಳು ಆಶ್ಚರ್ಯದಿಂದ ಬೆರಗಾಗಿ ನೋಡಿದ್ರು. ಸಾಧಾರಣವಾಗಿ ಒಂದು ಕೋವೇರಿ ಕತ್ತೆ 14 ವರ್ಷದವರೆಗೂ ಮಾತ್ರ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸುತ್ತೆ. ಆದರೆ ಈ ಕತ್ತೆ 20 ವರ್ಷಗಳಿಂದಲೂ ಕೂಡ ಹೆಚ್ಚು ಕಾಲ ಸೇವೆಯನ್ನ ಸಲ್ಲಿಸಿತ್ತು.
ಈ ಕತ್ತೆ ಸೇವೆ ಮಾಡ್ತಾ ಇದ್ದಂತ ಸ್ಥಳದ ಹೆಸರು ಬಟೋಂಗಿ. ಹೀಗಾಗಿ ಆ ಕತ್ತೆಗೆ ಈ ಒಂದು ಹೆಸರನ್ನ ಇಡಲಾಗುತ್ತೆ. ಇಷ್ಟಲ್ಲದೆ ಆ ಕತ್ತೆಗೆ ಅನೇಕ ಪದಕಗಳನ್ನು ಕೂಡ ಕೊಟ್ಟು ಗೌರವಿಸಲಾಗಿದೆ. ಈ ಕತ್ತೆಗೆ ಇನ್ನೂ ಕೂಡ ಗೌರವ ಸಿಗುವಂತ ರೀತಿಯಲ್ಲಿ ಭಾರತೀಯ ಸೇನೆ ಒಂದು ಕ್ಯಾಂಟೀನ್ಗೆ ಬಟೋಂಗಿ ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಈ ಕತ್ತೆಗಳು ಒಂದು ಸಾಮಾಜಿಕ ಪ್ರಾಣಿಗಳು. ಅವು ಯಾವಾಗಲೂ ಕೂಡ ಗುಂಪಿನಲ್ಲಿ ಬದುಕ್ತವೆ. ಆದ್ರೆ ಅಷ್ಟು ಗುಂಪಿನಲ್ಲಿ ಇದ್ರೂ ಕೂಡ ಒಂದು ಗುಂಪಿಗೆ ಮಾತ್ರ ಅವು ಸೀಮಿತವಾಗಿರೋದಿಲ್ಲ. ನನ್ನ ಗುಂಪಿಗೆ ಯಾರು ಬರಬಾರ್ದು ಅಂತ ಹೇಳೋದಿಲ್ಲ. ಯಾರೇ ಆಗ್ಲಿ ಬಂದು ಸೇರ್ಕೋಬಹುದು. ಹಾಗೆ ಇಂಥ ಗುಂಪುಗಳು ಬಹಳ ಕಾಲ ಇರೋದಿಲ್ಲ. ಬೇಗನೆ ಮತ್ತೊಂದು ಹೊಸ ಗುಂಪನ್ನ ರಕ್ಷಿಸ್ತವೆ. ಈ ಕತ್ತೆಗಳು ಕುದುರೆ ಜೊತೆಗಲ್ಲದೆ ಜೀಬ್ರಾ ಜೊತೆ ಕೂಡ ಬೆರೀತವೆ. ಅದೇ ರೀತಿ ಎರಡನೇ ವಿಶ್ವಯುದ್ಧ ಸಮಯದಲ್ಲಿ ಕತ್ತೆಗಳು ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನ ಕೊಟ್ಟಿದ್ದಾವೆ. ಗಾಯಗೊಂಡಂತ ಸೈನಿಕರನ್ನ ಕಾಪಾಡುವಂತ ಕೆಲಸಗಳನ್ನು ಕೂಡ ಕತ್ತೆಗಳು ನಿರ್ವಹಿಸಿದ್ದಾವೆ. ಇನ್ನು ಇತ್ತೀಚೆಗೆ ನಡೆದಂತ ಯುಕ್ರೇನ್ ಯುದ್ಧದಲ್ಲೂ ಕೂಡ ರಷ್ಯಾ ಕತ್ತೆಗಳನ್ನ ಬಳಸಿಕೊಂಡಿದೆ. ಯುದ್ಧದಲ್ಲಿಯೂ ಕೂಡ ಈ ಕತ್ತೆಗಳ ಪಾತ್ರ ಪ್ರಮುಖವಾದದ್ದು. ವೀಕ್ಷಕರೇ, ಇಷ್ಟೆಲ್ಲ ಸಹಾಯ ಮಾಡುವಂತ ಕಥೆಯನ್ನು ಕೂಡ ಮನುಷ್ಯ ಹಿಂದಿನಿಂದಲೂ ಕೂಡ ಹೀನಾಯವಾಗಿ ನೋಡ್ತಿದ್ದಾನೆ. ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ರಾಜರು ಎದುರಾಳಿ ಪಕ್ಷವನ್ನ ಸೋಲಿಸಿದಾಗ ಅವನ ಕೋಟೆಯನ್ನ ವಶಪಡಿಸಿಕೊಂಡು ಅವನ ಭೂಮಿಯಲ್ಲಿ ಕತ್ತೆಗಳನ್ನ ಬಳಸಿ ಹೊಲವನ್ನ ಉಳುಮೆ ಮಾಡ್ತಿದ್ರು. ಅದರ ಮೇಲೆ ಎಳ್ಳನ್ನು ಕೂಡ ಬಿತ್ತುತ್ತಾ ಇದ್ರು. ಇದು ಆ ರಾಜನನ್ನ ಅವಮಾನ ಮಾಡುವಂತ ಕೃತ್ಯ ಅಂತ ಪರಿಗಣಿಸಲಾಗ್ತಿತ್ತು. ಜನರು ಇದನ್ನ ನೋಡಿ ಅಪಹಾಸ್ಯ ಮಾಡಿ ಮಾತಾಡ್ತಿದ್ರು. ಅಂದಿನ ಕಾಲದಲ್ಲಿ ಯಾರಾದ್ರೂ ತಪ್ಪನ್ನ ಮಾಡಿದ್ರೆ ಅವರನ್ನ ಕತ್ತೆ ಮೇಲೆ ಕೂರಿಸಿ ಮುಖಕ್ಕೆ ಮಸೆಯನ್ನ ಬಳಿದು ಮೆರವಣಿಗೆ ಮಾಡಿ ಊರ ಜನರ ಮುಂದೆ ಅವಮಾನವನ್ನ ಮಾಡಲಾಗ್ತಿತ್ತು. ಅವಮಾನವನ್ನೇ ಸೂಚಿಸುವಂತ ಪ್ರಾಣಿ ಅಂತ ಕತ್ತೆಯನ್ನ ನೋಡ್ಲಾಗ್ತಿತ್ತು. ಸಿಂಧೂ ನಾಡಿನ ನಾಗರಿಕತೆಯಲ್ಲಿ ಪತ್ತೆಯಾದಂತ ಚಿಹ್ನೆಗಳಲ್ಲಿ ಕತ್ತೆ ಚಿಹ್ನೆ ಕೂಡ ಇದೆ. ಆದ್ರಿಂದನೇ ಕತ್ತೆ ಎಂಬುದು ಅವರಿಗೆ ಅತ್ಯಂತ ಪ್ರಮುಖವಾದಂತ ಪ್ರಾಣಿ ಅಂತ ಪರಿಗಣಿಸಲಾಗ್ತಿತ್ತು. ಪೂರ್ವ ನಾಗರಿಕತೆಗಳಲ್ಲಿ ಈ ಕತ್ತೆಗಳು ಬಹಳ ಪ್ರಮುಖ ಸ್ಥಾನದಲ್ಲಿ ಇದ್ವು ಅಂತ ನಾವು ತಿಳಿಯಬಹುದು. ಈ ಕುದುರೆಗಳ ಪ್ರಾಬಲ್ಯ ಹೆಚ್ಚಾದ ಮೇಲೆ ಈ ಕತ್ತೆಗಳು ತಮ್ಮ ಸ್ಥಾನವನ್ನ ಕಳೆದುಕೊಂಡ್ವು. ಆದ್ರೂ ಕೂಡ ಇವತ್ತಿಗೂ ಕೆಲವು ಕಡೆ ಕತ್ತೆ ಹಬ್ಬವನ್ನು ಆಚರಿಸುವಂತ ಸಂಪ್ರದಾಯ ಕೂಡ ಇದೆ. ಮೆಕ್ಸಿಕೋ, ಕೊಲಂಬಿಯಾ ಮುಂತಾದ ದೇಶಗಳಲ್ಲಿ ಕತ್ತೆಗಾಗಿ ವಿಶೇಷವಾಗಿ ಒಂದು ಹಬ್ಬವನ್ನೇ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಒಂದು ಹಬ್ಬ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಕತ್ತೆಗಳಿಗೆ ವಿಭಿನ್ನವಾದಂತಹ ವೇಷಭೂಷಣಗಳನ್ನ ಹಾಕಿ ಕರೆತರ್ತಾರೆ. ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಮಾದರಿಯಲ್ಲೇ ಕತ್ತೆಗಳಿಗೆ ವಿಭಿನ್ನ ಕಾಸ್ಟ್ಯೂಮ್ ಅನ್ನ ಹಾಕ್ತಾರೆ. ಅದೇ ರೀತಿ ಕತ್ತೆ ಮೇಲೆ ಕೂತ್ಕೊಂಡು ಪೋಲೋ ರೇಸ್ ನಡೆಯುವಂತ ಸಂಪ್ರದಾಯ ಕೂಡ ಅಲ್ಲಿ ಇದೆ. ಹಾಗೇನೆ ಕ್ರೈಸ್ತ ಧರ್ಮದಲ್ಲಿ ನೋಡಿದ್ರೆ ಕತ್ತೆಗೆ ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಕೊಡಲಾಗಿದೆ. ಒಮ್ಮೆ ಯೇಸು ಕ್ರಿಸ್ತ ಪ್ರಯಾಣ ಮಾಡುವಾಗ ಕತ್ತೆ ಮೇಲೆ ಅವರನ್ನ ಕರೆದುಕೊಂಡು ಬರಲಾಗಿತ್ತು. ಆ ಒಂದು ಕಾರಣದಿಂದಲೇ ಕ್ರೈಸ್ತ ಧರ್ಮದಲ್ಲಿ ಕತ್ತೆಗೆ ಒಂದು ಪವಿತ್ರ ಸ್ಥಾನವನ್ನ ಕೊಡಲಾಗಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕತ್ತೆಯನ್ನ ಅತ್ಯಂತ ಶುಭ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಅಮೆರಿಕದ ಡೆಮೊಕ್ರಾಟಿಕ್ ಪಕ್ಷದ ಚಿಹ್ನೆ ಕೂಡ ಕತ್ತೆ. ಈ ಚೀನಾ ಪಾಕಿಸ್ತಾನದಿಂದ ದೊಡ್ಡ ಮಟ್ಟದಲ್ಲಿ ಕತ್ತೆಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಈ ಚೀನಾ ಯಾಕೆ ಪಾಕಿಸ್ತಾನದಿಂದ ಕತ್ತೆಗಳನ್ನ ಖರೀದಿ ಮಾಡುತ್ತೆ ಅಂದ್ರೆ, ಚೀನಾ ತನ್ನ ಪಾರಂಪರಿಕ ವೈದ್ಯಶಾಸ್ತ್ರವನ್ನ ಗೌರವಿಸುವಂತ ದೇಶ, ಅದನ್ನ ಉತ್ತೇಜಿಸುವಂತ ದೇಶ. ಚೀನಾದ ಪಾರಂಪರಿಕ ಔಷಧಿಯಲ್ಲಿ ಕತ್ತೆ ಚರ್ಮದಿಂದ ಸಿಗುವಂತ ಒಂದು ರಾಸಾಯನಿಕ ಹಲವಾರು ರೋಗಗಳನ್ನ ಗುಣಪಡಿಸುವಂತ ಔಷಧ ತಯಾರಿಕೆಗೆ ಉಪಯೋಗ ಆಗುತ್ತೆ. ಹೀಗಾಗಿ ಕತ್ತೆಗಳಿಗೆ ಬಹಳ ಬೇಡಿಕೆ ಇದೆ. ವೀಕ್ಷಕರೇ, ನೋಡಿದ್ರಲ್ಲ, ಜಗತ್ತಿಗೆ ಇಷ್ಟೆಲ್ಲ ಕೊಡುಗೆಯನ್ನ ಕೊಟ್ಟಿರುವಂತ ಈ ಒಂದು ಕತ್ತೆಯನ್ನ ನಾವು ಅವಮಾನಿಸೋದು ಎಷ್ಟು ಸರಿ? ಇನ್ಮೇಲೆ ನೀವು ಯಾರಿಗಾದ್ರೂ ಬೈಬೇಕಾದ್ರೆ ಕತ್ತೆ ಹೆಸರನ್ನು ತಗೊಂಡು ಬೈಯೋದಕ್ಕೆ ಹೋಗ್ಬೇಡಿ. ಹಾಗೇನಾದ್ರು ಬಾಯಿ ತಪ್ಪಿ ಬೈದಾಗ ಈ ಒಂದು ವಿಡಿಯೋವನ್ನ ಜ್ಞಾಪಿಸ್ಕೊಳ್ಳಿ. ಆಗ ನೀವೇನೆ ಕತ್ತೆಯನ್ನ ಗೌರವಿಸ್ತೀರ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಕತ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.